ಹೆಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ವೃಷಭ ರಾಶಿ ನಿಮ್ಮದು ಆಗಿದ್ದರೆ ಅಥವಾ ವೃಷಭ ಲಗ್ನ ಆಗಿದ್ದರೆ ಎರಡರಲ್ಲಿ ಒಂದಾದರೂ ಕೂಡ ಈ ವಿಡಿಯೋ ವೀಕ್ಷಣೆ ಮಾಡಿ. ಗುರು ಸಂಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಹೋದ ತಿಂಗಳು ಗುರು ಆಲ್ರೆಡಿ ಸಂಚಾರ ಆಗಿದ್ದಾರೆ. ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಬಂದಿದ್ದಾರೆ. ನಿಮಗೆ ಗುರುಬಲ ಇದೆ ಅಂತ ಹೇಳ್ಬೋದು. ಓಕೆ, ಮುಂದೆ ಮೊದಲೇ ಹೇಳ್ತೇನೆ, ಇದು ಕೇವಲ ಜನರ ಫಲ, ಜಾತಕ ಫಲ ಅಲ್ಲ. ನೀವು ಗೋಚಾರ ನೋಡಿಕೊಂಡು ತುಂಬ ಎಕ್ಸೈಟೂ ಆಗಬಾರ್ದು, ತುಂಬ ಟೆನ್ಷನ್ನೂ ಆಗಬಾರ್ದು. ಓಕೆ, ಯಾಕೆಂದರೆ 30-40% ಅಷ್ಟೇ ಅನ್ವಯ ಆಗೋದು. ಓಕೆ, ಉಳಿದದೆಲ್ಲ ಮ್ಯಾಕ್ಸಿಮಮ್ ಮೆಜಾರಿಟಿ ಪರ್ಸೆಂಟೇಜ್ ನಿಮ್ಮ ಜಾತಕದಲ್ಲಿ ಏನಿದೆ ಅದು ನಡೆಯೋದು. ಹಾಗಾಗಿ ಗುರು ನಿಮ್ಮದು 2ನೇ ಮನೆಯಲ್ಲಿದ್ದಾರೆ ಮತ್ತು 2ನೇ ಮನೆಯಲ್ಲಿ ಕೂತ್ಕೊಂಡು 6ನೇ ಮನೆ ದೃಷ್ಟಿ ಮಾಡ್ತಾರೆ, 8ನೇ ಮನೆ ದೃಷ್ಟಿ ಮಾಡ್ತಾರೆ ಮತ್ತು 10ನೇ ಮನೆ ದೃಷ್ಟಿ ಮಾಡ್ತಾರೆ. ಓಕೆ, ಏನಾಗುತ್ತೆ ಮೊದಲನೇದು ಅಂತಂದರೆ, ಇನ್ ಕೇಸ್ ಸ್ವಲ್ಪ ಈ 1 ವರ್ಷ ಅಥವಾ 1.5 ವರ್ಷದ ಕಾಲದಲ್ಲಿ ನೀವೇನಾದರೂ ವೆಯ್ಟ್ ಗೇನ್ ಆಗಿದ್ದರೆ, ನೀವು ದಪ್ಪ ಏನಾದರೂ ಆಗಿದ್ದರೆ ಸ್ವಲ್ಪ ನೀವು ವೆಯ್ಟ್ ಲಾಸ್ ಮಾಡುತ್ತೀರಿ ಈ ವರ್ಷ. ಓಕೆ, ಅಥವಾ ಸ್ವಲ್ಪ ನಿಮಗೆ ಗ್ಯಾಸ್ಟ್ರಿಕ್ ಅಥವಾ ವಾಯುವಿನ ಸಮಸ್ಯೆ ಇದ್ದರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಇದ್ದರೆ, ಇನ್ ಕೇಸ್ ಮುಂಚೆ. ಇಲ್ಲಾಂದರೆ ನೋ ಪ್ರಾಬ್ಲಮ್. 2ನೇ ಮನೆ ಗುರು ತುಂಬ ಒಳ್ಳೆಯದು, ಯಾಕೆಂದರೆ ಧನವನ್ನು ಕೊಡ್ತಾರೆ, ಮನಿಯನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ನಿಮಗೆ ಧನ ಸಂಪಾದನೆ ಈ ಒಂದು ವರ್ಷದಲ್ಲಿ ನಡೆಯುತ್ತೆ. ಓಕೆ, ಏನು ಚಿಂತೆ ಇಲ್ಲ ನಿಮಗೆ. ನೋಡಲಿಕ್ಕೆ ಹೋದರೆ ಧನ ವಿಚಾರದಲ್ಲಿ ಕೌಟುಂಬಿಕ ವಿಚಾರವಾಗಿ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಈ 11ನೇ ಮತ್ತು 8ನೇ ಅಧಿಪತಿ ಆಗ್ತದೆ. 8ನೇ ಅಧಿಪತಿ ಆಗಿರೋ ಕಾರಣ ನೋಡೋಣ ಏನು ವಿಚಾರ ಇದೆ ಅಂತ ನಾನು ಮುಂದೆ ಹೇಳ್ತೇನೆ. ಬಟ್ 2ನೇ ಮನೆ ಗುರು ಇಸ್ ನಾಟ್ ಬ್ಯಾಡ್. ಓಕೆ, ನೀವು ನಿಮ್ಮ ಏನೆಲ್ಲ ನಿಮ್ಮ ಜೀವನದಲ್ಲಿ ತೊಂದರೆ ಇದೆ, ಆ ತೊಂದರೆಯಿಂದ ಹೊರಗೆ ಬರೋದಕ್ಕೆ ನೀವು ಕಠಿಣವಾದ ಪರಿಶ್ರಮ ಈ ವರ್ಷ ಮಾಡುತ್ತೀರಿ ಅಂತ ಗೋಚಾರ ಹೇಳುತ್ತೆ. ಓಕೆ, ಕೌಟುಂಬಿಕ ಸುಖ ಇದೆ. ಇನ್ನು ನಾನೇನು ಬರ್ತಿದ್ದೇನೆ, ಅನ್ಯರ ಮೇಲೆ ಪ್ರಭಾವ ಬೀರುತ್ತೀರಿ ನೀವು. ಅಂದರೆ ನಿಮ್ಮ ಇನ್ಫ್ಲೂಯೆನ್ಸ್ ಮತ್ತೊಬ್ಬರ ಮೇಲೆ ತುಂಬ ಚೆನ್ನಾಗಿರುತ್ತೆ ಅಂತ ಈ ಸಮಯದಲ್ಲಿ. ಓಕೆ, ಅನ್ಯರ ಮೇಲೆ ಪ್ರಭಾವ ಬೀರುವಂಥವ್ರು ನೀವು ಆಗ್ತೀರಿ ಈ ಸಮಯದಲ್ಲಿ. ಶತ್ರುವಿನ ಒಡನೆ ಜಯ ನಿಮಗಾಗುತ್ತೆ. ಓಕೆ, ಶತ್ರು ನಿಮಗಿದ್ರೆ, ನಿಮಗೆ ಶತ್ರು ದೂರ ಹೋಗ್ತಾರೆ, ಕೋರ್ಟ್ ಕೇಸ್ಗಳ ವಿಚಾರ ಇದ್ದರೆ ಅದರಲ್ಲಿ ಜಯ ಆಗುತ್ತೆ. ಓಕೆ, ನಿಮಗೆ ಕೋರ್ಟ್ ಕೇಸಲ್ಲಿ ನಿಮಗೆ ಸಕ್ಸಸ್ಗಳಾಗ್ಬೋದು. ಸೊ ಅಲ್ಲಿ ಪ್ರಾಬ್ಲಮ್ ಏನೂ ಇಲ್ಲ. ಸಾಲ ನೀವು ತೀರಿಸ್ಬೋದು, ಸಾಲ ಇದ್ದರೆ ನೀವು ತೀರಿಸ್ಬೋದು, ಅಥವಾ ಹೊಸ ಸಾಲ ಬೇಕಿದ್ರೆ, ಲೋನ್ ಬೇಕಿದ್ದರೆ ನಿಮಗೆ ಸಿಗ್ಬೋದು, ಪಾಸ್ ಕೂಡ ಆಗ್ಬೋದು. ಓಕೆ, ಶತ್ರು ಹೆಚ್ಚು ಕೂಡ ಆಗ್ತಾರೆ ಅಂತೆ. ಓಕೆ, ಶತ್ರು ಜೊತೆಗೆ ನೀವು ಬಿಕಾಸ್ ಗುರು ಏನು ಹೇಳ್ತಾ ಗೊತ್ತಾ, ಗುರು ಯಾವುದೇ ಮನೆ ನೋಡ್ತಾರೆ, ಯಾವುದೇ ಮನೆ ಕುತ್ಕೋತಾರೆ, ಅದನ್ನು ಅಬಂಡೆನ್ಸ್ ಹೆಚ್ಚು ಮಾಡ್ತಾರೆ ಅಂತ ಕೂಡ ನಾವು ಹೇಳ್ತೇವೆ. ಹಾಗಾಗಿ 6ನೇ ಮನೆ ದೃಷ್ಟಿ ಇರೋದ್ರಿಂದ ಶತ್ರು ದೂರ ಹೋಗ್ತಾರೆ, ಶತ್ರುವಿನ ಬಾಧೆ ದೂರ ಆಗುತ್ತೆ, ಕೋರ್ಟ್ ಕೇಸ್ ಜಯ ಎಲ್ಲ ಆಗ್ಬೋದು, ಸಾಲ ತೀರಿಸ್ಬೋದು, ಸಾಲ ಬರ್ಬೋದು. ಹಾಗೆ ಶತ್ರುವಿನ ಸಂಖ್ಯೆ, ನಿಮ್ಮನ್ನು ಕಂಡರೆ ಆಗದೇ ಇರುವವರ ಸಂಖ್ಯೆ ಹೆಚ್ಚು ಕೂಡ ಆಗೋ ಪರಿಸ್ಥಿತಿ ಇದೆ ಈ ಸಮಯದಲ್ಲಿ. ಓಕೆ, ಓಕೆ, ಮತ್ತು ಹೆಲ್ತ್ ಬೆಟರ್ ಇರುತ್ತೆ. ಹೆಲ್ತ್ ನಿಮ್ಗೆ ಇನ್ ಕೇಸ್ ಹೋದ ವರ್ಷ ಇಶ್ಯೂ ಇತ್ತು ಅಂತಂದರೆ ಹೆಲ್ತ್ ನಿಮ್ಮದು ಈ ವರ್ಷ ಬೆಟರ್ ಇರುತ್ತೆ, ಪ್ರಾಬ್ಲಮ್ ಇಲ್ಲ. ಪಿತ್ರಾರ್ಜಿತ ಆಸ್ತಿ ನಿಮಗೇನಾದರೂ ಬರೋದಕ್ಕೆ ಇದೆ, ಅದರಿಂದ ಲಾಭ ಏನಾದರೂ ಬರೋದಕ್ಕೆ ಇದ್ದರೆ ಆ ಲಾಭ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಕಾಣುತ್ತೆ. ಓಕೆ, ಮತ್ತು ನಿಮಗೆ ಜಾಬಲ್ಲಿ ಸಮಸ್ಯೆ ಇದೆ, ಜಾಬಿನ ಸಮಸ್ಯೆ ದೂರ ಆಗುತ್ತೆ, ಅಥವಾ ಉದ್ಯೋಗ ನೀವು ಹುಡುಕ್ತಾ ಇದ್ದರೆ ನಿಮಗೆ ಉದ್ಯೋಗ ಸಿಗುತ್ತೆ. ಓಕೆ, ಹೊಸ ಕೆಲಸ ಕೂಡ ಪ್ರಾರಂಭ ಮಾಡುವಂತಹ ಯೋಗ ನಿಮಗೆ ಇದೆ. ಹಾಗಾಗಿ ಇದೆಲ್ಲ ಪಾಸಿಟಿವಿಟಿ ಕಂಡು ಬರುತ್ತೆ. ಓಕೆ, ಕೆಲವೊಂದು ಸಡನ್ ಖರ್ಚುಗಳು ಬರ್ಬೋದು. ಅಂದರೆ ಅಷ್ಟಮಾದ 2ನೇ ಮನೆ ಬರೋದಲ್ಲ, ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಂಪಾದನೆ ಇರುತ್ತೆ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಏನಾದರೂ ಒಂದು ಖರ್ಚು ಬರುವ ಆ ರೀತಿ ನಿಮಗೆ ಸಂದರ್ಭಗಳು ಬರ್ಬೋದು ಅಷ್ಟೇ. ಮತ್ತೇನು ಚಿಂತೆ ಇಲ್ಲ, ಒಳ್ಳೆಯದೇ ಇದೆ. ಓಕೆ, ಇದಿಷ್ಟು ಗೋಚಾರ ಫಲ.
ಜಾತಕ ಫಲ ಅಲ್ಲ. ನಿಮಗೆ ಜಾತಕ ಪರಿಶೀಲನೆ ಬೇಕಾದರೆ ಇದೇ ಬರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ. ಸಂಪೂರ್ಣವಾಗಿ ಜಾತಕ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ. ನಾನು ಇನ್ನು ಮುಂದೆ ಮಾಡುವಂಥ ವಿಶೇಷ ವೀಡಿಯೋಗಳೇ ಮೊದಲೇ ಬಂದು ಸೇರುತ್ತೆ. ಆದಷ್ಟು ಎಲ್ರಿಗೂ ಶೇರ್ ಮಾಡಿಬಿಡಿ. ಎಲ್ರಿಗೂ ವಿಚಾರವನ್ನು ತಿಳಿಸಿ. ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಭದ್ರಕಾಳಿ.